ಎಲ್ಲರಿಗೂ ನಮಸ್ಕಾರ. ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ಪುಸ್ತಕದ ಜೊತೆ ಅನುಸಂಧಾನ. ಪುಸ್ತಕದ ಜೊತೆ ಅನುಸಂಧಾನ. ಅಂದು ಬರವಣಿಗೆಯಲ್ಲಿ ತಲ್ಲೀನನಾಗಿದ್ದೆ. ದೇಹ ಮನಸ್ಸು ಒಂದು ಕಡೆ ಕೇಂದ್ರೀಕರಿಸಿ ಬರವಣಿಗೆಯ ಕಸುವನ್ನು ಅನುಭವಿಸಲು ಪ್ರಯತ್ನಿಸುತ್ತಿದ್ದೆ. ಹೊರಗಿನ ಶಬ್ದವನ್ನು ಗೌಣಗೊಳಿಸಿ ಅಂತರಂಗದ ಪಿಸುಮಾತುಗಳನ್ನು ಕೇಳಿಸಿಕೊಳ್ಳಲು ಶುರು ಮಾಡಿದ್ದೆ. ಇದ್ದಕ್ಕಿದ್ದಂತೆ ಗೂಳಿಯಂತೆ ನುಗ್ಗಿದ ಅಪರಿಚಿತನ ಮನುಷ್ಯ ನನ್ನ ಎದುರಿಗೆ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಚಕಿತಗೊಳಿಸಿದ. ಇದ್ದಕ್ಕಿದ್ದಂತೆ ಗಾಳಿಯಂತೆ ನುಗ್ಗಿದ ಅಪರಿಚಿತನ ಮನುಷ್ಯ ನನ್ನ ಎದುರಿಗೆ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಚಕಿತಗೊಳಿಸಿದ. ಅಯ್ಯ ತಲ್ಲಣಗಾರ, ವೈರುಧ್ಯಗಳ ಆಚೆ ಈಚೆ ಚಿಂತಿಸುವ, ಸದಾ ಚಡಪಡಿಸುವ ಅಕ್ಷರಗಾರ, ಕೇಳು, ನಾನು ಪುಸ್ತಕ. ನಿನ್ನ ಜೊತೆ ಮಾತುಕತೆ ನಡೆಸಲು ಬಂದಿರುವೆ, ಕೇಳು ಎಂದು ಮಾತಿಗೆ ಚಾಲನೆ ಕೊಟ್ಟರು. ನೀನು ಸದಾ ಅಕ್ಷರದ ಹಿಂದೆ ಬಿದ್ದಿರುವ ಬೇತಾಳಗಾರ. ಸದಾ ಅಕ್ಷರದ ಹಿಂದೆ ಬಿದ್ದಿರುವ ಬೇತಾಳಗಾರ, ಸ್ವಲ್ಪ ಸಾವಧಾನವಾಗಿ ಉಸಿರು ತೆಗೆದು ಜೀವಿಸು. ನಾನು ಪುಸ್ತಕ. ಮೂರ್ತವೂ ಹೌದು, ಅಮೂರ್ತವೂ ಹೌದು. ನಿಮ್ಮ ಬಾಳಿನ ಪುಟದ ಜೀವನಘಾತವೂ ಹೌದು. ನಾನು ಪುಸ್ತಕ. ಅದು ಕೇವಲ ಹಾಳೆಗಳ ಸಂಕಲನ ಅಲ್ಲ, ಪದಗಳ ಸಂದಣಿಯೂ ಅಲ್ಲ, ವಾಕ್ಯಗಳ ಜೋಡಣೆಯೂ ಅಲ್ಲ. ಅದು ಕೇವಲ ಮುನ್ನುಡಿ ಬೆನ್ನುಡಿಗಳ ಸಾರವಲ್ಲ, ರೂಪಕ ಪ್ರತಿಮೆ ದೃಷ್ಟಾಂತಗಳ ಸಂಕಥನವೂ ಅಲ್ಲ. ಅದೊಂದು ಘಟನೆಗಳ ವಿಚಾರಗಳ ಕಥಾನಕವೂ ಅಲ್ಲ. ಪುಸ್ತಕ ಅದೊಂದು ಹೊಸ ಹುಟ್ಟಿನ ಸಂಭ್ರಮ. ಪುಸ್ತಕ ಅದೊಂದು ಹೊಸ ಹುಟ್ಟಿನ ಸಂಭ್ರಮ. ಅದೊಂದು ಜೀವನ ವಿಧಾನದ ರಸಗಂಗೋತ್ರಿ. ಅದೊಂದು ಜ್ಞಾನದ ಹಗೇವಿನ ಭಂಡಾರ. ಅದೊಂದು ಜನೋತ್ಸವದ ಭಾಗದ ಭೃಂಗು. ಪುಸ್ತಕ ಅದೊಂದು ಬಾಳಿನ ಬೆಳಗಿಸುವ ಆಶಾದೀಪ. ಸಂಬಂಧಗಳನ್ನು ಗಟ್ಟಿಗೊಳಿಸಿ ಮಾನವ ಪ್ರೇಮವನ್ನು ಗಟ್ಟಿಗೊಳಿಸುವ ಮನುಷ್ಯರೊಡನೆ ಬಾಂಧವ್ಯದ ಅರಮನೆ ಕಟ್ಟಿಕೊಡುವ ಸೌಹಾರ್ದದ ನೆಲೆಯ ಪಾತಾಳಿಯನ್ನು ಗಟ್ಟಿಗೊಳಿಸುವ ಬೆಲೆ ಕಟ್ಟಲಾಗದ ಅಮೂಲ್ಯ ನಿಧಿ. ಪುಸ್ತಕ ಅದೊಂದು ಬಾಳಿನ ಬೆಳಗಿಸುವ ಆಶಾದೀಪ. ಸಂಬಂಧಗಳನ್ನು ಗಟ್ಟಿಗೊಳಿಸಿ ಮಾನವ ಪ್ರೇಮವನ್ನು ಗಟ್ಟಿಗೊಳಿಸುವ ಮನುಷ್ಯರೊಡನೆ ಬಾಂಧವ್ಯದ ಅರಮನೆ ಕಟ್ಟಿಕೊಡುವ ಸೌಹಾರ್ದದ ನೆಲೆಯ ಪಾತಾಳಿಯನ್ನು ಗಟ್ಟಿಗೊಳಿಸುವ ಬೆಲೆ ಕಟ್ಟಲಾಗದ ಅಮೂಲ್ಯ ನಿಧಿ. ಪುಸ್ತಕ ನಾಗರಿಕತೆಯನ್ನು ರೂಪಿಸುವ ರಹದಾರಿಯಾಗಿ ಸಮಾಜದ ಬಲವರ್ಧನೆಗೆ, ಜ್ಞಾನದ ಚಕ್ಷುಗಳಿಗೆ ದಾರಿ ತೋರಿಸುವ, ವಿಚಾರಗಳ ನೆಲೆಗೆ ಹೊಸ ಅರಿವು ನೀಡುವ ಪುಸ್ತಕ ಅದಕ್ಕೆ ಸಾವಿಲ್ಲ. ಪುಸ್ತಕ ಅದಕ್ಕೆ ಸಾವಿಲ್ಲ. ಅದು ಎಲ್ಲ ಕಾಲದಲ್ಲಿಯೂ ತನ್ನ ಪಾತ್ರ ವಹಿಸುತ್ತದೆ. ಒಂಟಿತನ ಹೋಗಲಾಡಿಸಿ ಜೀವನ ಪ್ರೀತಿಯನ್ನು ವೃದ್ಧಿಸುವ, ವ್ಯಕ್ತಿತ್ವದ ಬದಲಾವಣೆಗೆ ಹೊಸ ಸಿಂಚನ ನೀಡುವ ಬಲು ಬೆಲೆಯುಳ್ಳ ಸಂಪತ್ತು. ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ ಇನ್ನು ಹಲವು ಅಂಗಗಳಿಗೆ ಪ್ರೋತ್ಸಾಹಿಸುವ ಖಾನೆ ಸುಮಾರಿಯಾಗಿದೆ. ಹಾಗಾಗಿ ಮನೆಗಳಲ್ಲಿ ಒಂದೊಂದು ಪುಸ್ತಕವಿರಬೇಕು. ಪುಸ್ತಕವಿರದ ಮನೆ ಅಲ್ಲ. ಒಂದೊಂದು ಪುಸ್ತಕ ಹಲವು ನದಿಗಳ ಸರಿಗಮದ ದೃಗ್ಗೋಚರ. ಒಂದೊಂದು ಪುಸ್ತಕ ಹಲವು ನದಿಗಳ ಸರಿಗಮದ ದೃಗ್ಗೋಚರ. ಈ ಶತಮಾನದ ಜಾಗತಿಕ ಬಿಕ್ಕಟ್ಟುಗಳಿಗೆ ಶಮನ ಮಾಡುವಂತಹ ಅರಿವಿಗೆ ಪುಸ್ತಕಗಳು ಸಹಕಾರಿ. ಎಷ್ಟೆಲ್ಲ ಸಿರಿತನವಿದ್ದರೂ ಮನಸ್ಸಿನ ಶಾಂತಿಗೆ ಪುಸ್ತಕ
ಕಾಲುದಾರಿಯ ಪ್ರತೀಕವೆಂದು ಪುಸ್ತಕ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಈ ಶತಮಾನದ ಜಾಗತಿಕ ಬಿಕ್ಕಟ್ಟುಗಳಿಗೆ ಶಮನ ಮಾಡುವಂತಹ ಅರಿವಿಗೆ ಪುಸ್ತಕಗಳು ಸಹಕಾರಿ. ಎಷ್ಟೆಲ್ಲ ಸಿರಿತನವಿದ್ದರೂ ಮನಸ್ಸಿನ ಶಾಂತಿಗೆ ಪುಸ್ತಕ ಕಾಲುದಾರಿಯ ಪ್ರತೀಕವೆಂದು ಪುಸ್ತಕ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ನಾನು ಮೂಕ ವಿಸ್ಮಿತನಾಗಿ ಆಲಿಸಿಕೊಂಡ ಮಾತುಗಳು ನನ್ನ ಯೋಚನಾ ಲಹರಿಯನ್ನೇ ಬದಲಿಸಿತು. ಪುಸ್ತಕ ಅದೊಂದು ಜೀವಜಲದ ಮಾನವ ಸಂಗಾತ, ಅದೊಂದು ಜೀವನ ಬೆಸೆಯುವ ಬೆಸುಗೆಗಾರ. ಈ ಬದುಕೆಂಬ ಸರೋವರದಲ್ಲಿ ಒಂದರೊಳಗೊಂದು ಬೆರೆತಿರುವ ಚಹರೆಗಳ ಆಡುಂಬಲದಲ್ಲಿ ಬದುಕು ಸಾಗಿದೆ ನಿರಂತರ. ನಮಸ್ಕಾರ.